2024 ಕೇಸರಿ ಪ್ರಚಾರಕ್ಕೆ ಇವತ್ತಿನಿಂದ ಪ್ರಧಾನಿ ಮೋದಿ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಕಲಬುರಗಿಯಿಂದಲೇ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ. 2024 ಸಮರಕ್ಕೆ ಖರ್ಗೆ ತವರಿನಿಂದಲೇ ಈ ಬಾರಿಯೂ ಕೂಡ ಲೋಕಸಭಾ ಕಹಳಿಯನ್ನ ಮೋದಿ ಮೊಳಗಿಸಲಿದ್ದಾರೆ. ಮತ್ತೆ ಕಲಬುರಗಿಯಲ್ಲಿ ಕಮಲ ಅರಳಿಸುವುದಕ್ಕೆ ಮೋದಿ ರಣತಂತ್ರವನ್ನ ಹೆಣೆದಿದ್ದು 2019ರಲ್ಲೂ ಕೂಡ ಕಲಬುರಗಿಯಿಂದಲೇ ಕಹಳೆ ಮೊಳಗಿಸಿದ್ರು ಮೋದಿ. 1 ಕಿಲೋಮೀಟರ್ ರೋಡ್ ಶೋ, ಅದ್ಧೂರಿ ಕಾರ್ಯಕರ್ತರ ಸಮಾವೇಶ. ತೆಲಂಗಾಣದಿಂದ ಕಲಬುರಗಿಗೆ ಪ್ರಧಾನಿ ಆಗಮಿಸುತ್ತಾರೆ. ಕಲಬುರಗಿ ಏರ್ಪೋರ್ಟ್ನಿಂದ ಪೊಲೀಸ್ ಪರೇಡ್ ಮೈದಾನಕ್ಕೆ ತೆರಳಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಪೊಲೀಸ್ ಪರೇಡ್ ಮೈದಾನಕ್ಕೆ ಎಂಟ್ರಿ ಕೊಡ್ತಾರೆ ಮೋದಿ. 1 ಕಿಲೋಮೀಟರ್ ರೋಡ್ ಶೋ ಇದೆ. ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ರೋಡ್ ಶೋ. ಕಲಬುರಗಿಯ ಎನ್ವಿ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜನೆಯಾಗಿದೆ. 4 ಜಿಲ್ಲೆಯ ಕಾರ್ಯಕರ್ತರನ್ನ ಒಂದೇ ಕಡೆ ಸೇರಿಸಿ ಬಿಜೆಪಿಯಿಂದ ರಣಕಹಳೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಎಂಟ್ರಿ ಕೊಡ್ತಾರೆ. ಪೊಲೀಸ್ ಪರೇಡ್ ಮೈದಾನದಿಂದ ರೋಡ್ ಶೋ ಸಾಗುತ್ತೆ. 1 ಕಿಲೋಮೀಟರ್ ರೋಡ್ ಶೋ ನಂತರ ಎನ್ವಿ ಕಾಲೇಜು ಮೈದಾನದಲ್ಲಿ ಬೃಹತ್ ಆದಂತಹ ಸಮಾವೇಶ. ಸುಮಾರು 2 ಲಕ್ಷ ಕಾರ್ಯಕರ್ತರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇನ್ನೇನು ಲೋಕಸಭಾ ಚುನಾವಣೆ ಘೋಷಣೆಗೆ ಕ್ಷಣಗಣನೆ ಶುರುವಾಗ್ತಾ ಇರುವಂತದ್ದು. ಅಷ್ಟರಲ್ಲೇ ಚುನಾವಣಾ ಪ್ರಚಾರದ ಅಬ್ಬರ ಪ್ರಧಾನಿ ಮೋದಿಗಿಂತ ಕಲಬುರಗಿಯಿಂದಲೇ ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಕೇಳಿಬರಲಿದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಮೋದಿ ರಣಕಹಳೆಯನ್ನ ಮೊಳಗಿಸುವುದಕ್ಕೆ ಲೋಕಸಭಾ ಚುನಾವಣೆಗಾಗಿ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಹೇಗಿದೆ ಕಲಬುರಗಿ? ಸಿದ್ಧತೆಗಳು ಹೇಗೆ ಕಂಡು ಬರ್ತಾ ಇದೆ? ಎಷ್ಟು ಮಂದಿ ಭಾಗವಹಿಸಬಹುದು? ಏನೇನೆಲ್ಲ ಕಾರ್ಯಕ್ರಮ ಅಂತ? ಹೌದು ಪ್ರತಿಮಾ, ಲೋಕಸಭೆಯ ಕುರುಕ್ಷೇತ್ರಕ್ಕೆ ಇವತ್ತು ಮುಹೂರ್ತ ನಿಗದಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ವೇಳೆ ಕಲಬುರಗಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರವನ್ನು ಶುರು ಮಾಡ್ತಾ ಇರುವಂತದ್ದು ಗಮನಿಸಬೇಕಾದಂತಹ ಅಂಶ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷದ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವುದಕ್ಕಾಗಿ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆ, ಇದು ಬೃಹತ್ ಆದಂತಹ ವೇದಿಕೆ. ಕಲಬುರಗಿಯ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಎದುರುಗಡೆ ಕೂಡ ಸಾವಿರಾರು ಲಕ್ಷಾಂತರ ಚೇರ್ಗಳ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಸುಮಾರು 60ರಿಂದ 70 ಸಾವಿರ ಆಸನದ ವ್ಯವಸ್ಥೆ ಈ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿ ಮಾಡಿರುವಂಥದ್ದು. ಸುಮಾರು 1.5ರಿಂದ 2 ಲಕ್ಷ ಜನ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಕಲಬುರಗಿ ನಗರಕ್ಕೆ ಅಂದರೆ ಆಳಂದಿಂದ, ಜೇವರ್ಗಿಯಿಂದ, ಅಫ್ಜಲ್ಪುರದಿಂದ ಈ ರೀತಿ ಬೇರೆ ಬೇರೆ ಮಾರ್ಗಗಳಲ್ಲಿ ಕಲಬುರಗಿ ನಗರಕ್ಕೆ ಬರ್ತಾರೆ ಕಾರ್ಯಕರ್ತರು. ಹಾಗೆ ಬರುವಂತಹ ಕಾರ್ಯಕರ್ತರಿಗಾಗಿ ಆಯಾ ರಸ್ತೆಗಳ ಹೊರವಲಯದಲ್ಲಿ, ಕಲಬುರಗಿ ಹೊರವಲಯದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಇಡೀ ಕಲಬುರಗಿ ನಗರವೇ ಕೇಸರಿಮಯವಾಗಿರುವಂಥದ್ದು. ಇವತ್ತು ಲೋಕಸಭಾ ಚುನಾವಣೆಯ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ 2019ರ ಚುನಾವಣೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಮಾ ಕರ್ನಾಟಕದಿಂದಲೇ ಈ ಒಂದು ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ರು. ವಿಶೇಷವಾಗಿ ಕಲಬುರಗಿಯ ಇದೇ ನೂತನ ವಿದ್ಯಾಲಯ ಕಾಲೇಜು ಮೈದಾನದಿಂದಲೇ ಅವರು ಚುನಾವಣಾ ಪ್ರಚಾರವನ್ನು ಶುರು ಮಾಡಿರುವಂಥದ್ದು. 2019ರ ಮಾರ್ಚ್ 6ನೇ ತಾರೀಕು ಇವತ್ತೇ ನೋಡ್ತಾ ಇದ್ದೀವಿ. ಇದೇ ವೇದಿಕೆಯಲ್ಲಿ 2019 ಮಾರ್ಚ್ 6ನೇ ತಾರೀಕು ಮೋದಿಯವರು ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಜಾಯ್ನ್ ಆದಂಥ ದಿನ ಮಾರ್ಚ್ 6, 2019. ಅವತ್ತು ಕರ್ನಾಟಕದಿಂದ ಕಲಬುರಗಿಯಿಂದಲೇ ಮೋದಿ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ರು. ಅದಾದ ನಂತರದ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಎಐಸಿಸಿ, ಇವತ್ತಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರದಾರ ಅನಿಸ್ಕೊಂಡಂಥವರು. ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋಲು ಕಾಣುವಂತಹ ಪರಿಸ್ಥಿತಿ ಅವತ್ತು ನಿರ್ಮಾಣವಾಯಿತು. ಅದಾದ ನಂತರ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ಉತ್ಸಾಹದಲ್ಲಿ ಇವತ್ತು ಮತ್ತೆ ಕರ್ನಾಟಕದಿಂದಲೇ ಚುನಾವಣಾ ಪ್ರಚಾರವನ್ನು ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಲಬುರಗಿಯಿಂದಲೇ ಶುರುವಾಗ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನಿಂದ ಈ ಬಾರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಲ್ಲಿ ಅವರಿಗೆ ಟಿಕೆಟ್ ಸಿಗ್ತದೋ ಇಲ್ಲುವಂತಹ ಗೊಂದಲ ಅಂತೂ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಟಿಕೆಟ್ ಕೊಡುವ ಸ್ಥಾನದಲ್ಲಿ ಅವರು ಇರುವಂಥದ್ದು. ಆದರೆ ಅವರು ನಿಲ್ಲಬೇಕಾ ಇಲ್ಲ ಅನ್ನುವಂತಹ ಉತ್ಸಾಹ ಅವರು ಮಾತ್ರ ಹೇಳಕ್ಕೆ ಸಾಧ್ಯ ಆಗಿರುವಂಥ
ಅನ್ನುವಂಥದ್ದು. ಖರ್ಗೆ ಅವರು ನಿಲ್ಲೋದ್ರ ಬಗ್ಗೆ ಇದುವರೆಗೂ ಸ್ಪಷ್ಟತೆ ಇಲ್ಲ. ಅವರ ಅಳಿಯ ರಾಧಾಕೃಷ್ಣ ನಿಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಶಾಸಕರುಗಳು ಸಹಿ ಮಾಡಿ DK ಶಿವಕುಮಾರ್ ಅವರಿಗೆ ಲೆಟರ್ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಅವರು ಯಾರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಸೆಕೆಂಡ್. ಆದರೆ ಮೋದಿ ಮಾತ್ರ, ಅಂದರೆ ಭಾರತೀಯ ಜನತಾ ಪಕ್ಷದವರು ಮಾತ್ರ ಈ ಬಾರಿ ಚುನಾವಣೆಯನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಶತಾಯ ಗತಾಯವಾಗಿ ಖರ್ಗೆ ಅವರ ಕೋಟೆಯಲ್ಲಿ ಮತ್ತೆ ಬಿಜೆಪಿಯ ಬಾವುಟ ಹಾರಿಸುವ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಅದರ ಒಂದು ಭಾಗವಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಫೀಲ್ಡ್ಗಿಳಿತಾ ಇದ್ದಾರೆ. ಇವತ್ತು ಅವರು ತೆಲಂಗಾಣದಿಂದ 2 ಗಂಟೆ 5 ನಿಮಿಷಕ್ಕೆ ಕಲಬುರಗಿ ನಗರದಲ್ಲಿರುವ ಪೊಲೀಸ್ ಪರೇಡ್ ಮೈದಾನದಕ್ಕೆ ಸೇನಾ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ ಪ್ರತಿಮಾ. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು NV ಕಾಲೇಜ್ ಗ್ರೌಂಡು, ಸಮಾವೇಶ ನಡೆಯುವಂತಹ ವೇದಿಕೆ. ಈ 1 ಕಿಲೋಮೀಟರ್ ವರೆಗೂ ರೋಡ್ ಶೋ ನಡೆಸ್ತಾರೆ ಅನ್ನುವಂಥದ್ದು. ಸುಮಾರು ಒಂದು 10-15 ನಿಮಿಷಗಳ ಕಾಲ ರೋಡ್ ಶೋ ನಡೀತದೆ. ಅದಾದ ನಂತರ 2:15 ಈ ಕಾರ್ಯಕ್ರಮ ಶುರುವಾಗ್ತದೆ. ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರ್ತಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಇರ್ತಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ಸೇರಿದಂತೆ ಬಿಜೆಪಿಯ ರಾಜ್ಯದ ಕೆಲವು ಗಣ್ಯರಿರ್ತಾರೆ. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಈ ಬಾರಿಯೂ ಕೂಡ ಕರ್ನಾಟಕದಿಂದಲೇ ತನ್ನ ಲೋಕಸಭಾ ಚುನಾವಣೆಯ ಕುರುಕ್ಷೇತ್ರಕ್ಕೆ ರಣಕಾಳೆಯನ್ನು ಕರ್ನಾಟಕದಿಂದಲೇ, ವಿಶೇಷವಾಗಿ ಕಲಬುರಗಿಯಿಂದಲೇ ಮೊಳಗಿಸ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.